ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬನೇ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ತುಂಬ ಸಲನೇ ನೀವು ಉಪ್ಪಿಟ್ಟನ್ನು ತಯಾರಿಸಿರ್ತೀರ, ಆದರೆ ಇಷ್ಟು ಸಾಫ್ಟ್ ಆದ ಬಿಸಿ ಬಿಸಿ ಉಪ್ಪಿಟ್ಟನ್ನ ಒಂದ್ಸಲ ಈ ರೀತಿಯಲ್ಲಿ ನೀವು ಟ್ರೈ ಮಾಡಿದ್ರೆ ಖಂಡಿತ ಕಳೆದೇ ಹೋಗ್ತೀರ ತಿನ್ನಬೇಕಾದ್ರೆ. ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಪರ್ಫೆಕ್ಟ್ ಆಗಿರುವಂತಹ ಉಪ್ಪಿಟ್ಟು ರೆಸಿಪಿ. ಸೊ ಈ ಒಂದು ಅವರೆಕಾಳು ಉಪ್ಪಿಟ್ಟನ್ನು ಹೇಗೆ ತಯಾರಿಸೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲು ತುಪ್ಪ ಬೇಕಿದ್ರು ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ಓಕೆ, ಅದಾದ ನಂತರ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟನ್ನು ಹಾಕಿದ ನಂತರ ಇದೊಂದು ಸ್ವಲ್ಪ ಸಿಡಿಲಿ. ಅದಾದ ನಂತರ ಒಣಮೆಣಸಿನ್ಕಾಯಿ 2 ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಉಪ್ಪಿಟ್ಟು. ಸೊ ನಾವು ಇಲ್ಲಿ ಒಂದು 8 ರಿಂದ 10 ಕರಿಬೇವಿನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪಿಟ್ಟನ್ನು ನಾವು ತಯಾರಿಸಿರ್ತೀವಿ, ಆದರೆ ವಿಧಾನ ಸ್ವಲ್ಪ ಖಂಡಿತವಾಗ್ಲೂ ಚೇಂಜ್ ಇರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಮಾಡುವಂಥ ಅವರೆಕಾಳು ಉಪ್ಪಿಟ್ಟು ರೀತಿನೇ ಬೇರೆ ಇರುತ್ತೆ. ಇವತ್ತು ನೀವು ಈ ರೀತಿಯಾಗಿ ನೋಡ್ತಿರೋವಂಥ ಉಪ್ಪಿಟ್ಟು ವಿಧಾನನೇ ಬೇರೆ ಇರುತ್ತೆ. ಖಂಡಿತ ಈ ವಿಧಾನದಲ್ಲಿ ನೀವು ಕೂಡ ಮನೆಯಲ್ಲಿ ತಯಾರಿಸಿ ತುಂಬಾ ಅದ್ಭುತವಾಗಿರುವಂತಹ ರುಚಿಯನ್ನು ಕೊಡುತ್ತೆ. ಸೊ ಈಗ ನಾನಿಲ್ಲಿ ಇದನ್ನ ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 6 ರಿಂದ 7 ಗೋಡಂಬಿ ಮತ್ತು ಒಂದು 2 ಸ್ಪೂನ್ ಆಗುವಷ್ಟು ಕಡಲೆ ಬೀಜ, ಇಷ್ಟನ್ನು ಕೂಡ ಹಾಕ್ಕೊಂಡು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಕಡಲೆ ಬೀಜ ಮತ್ತು ಗೋಡಂಬಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗೋ ಹಾಗೆ ನಾವು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಒಂದು 2 ಹಸಿರು ಮೆಣಸಿನ್ಕಾಯಿನ ಈ ರೀತಿಯಾಗಿ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ. ನೀವು ಕೂಡ ನೋಡ್ಬೋದು. ಸೊ ಉಪ್ಪಿಟ್ಟಿಗೆ ಜಾಸ್ತಿ ಹಸಿರು ಮೆಣಸಿನ್ಕಾಯಿ ಉಪಯೋಗಿಸೋರು ಕೂಡ ಇರ್ತಾರೆ. ಬೇಕು ಅಂದರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿರೋದ್ರಿಂದ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಈರುಳ್ಳಿ, ದಪ್ಪ ಸೈಜಲ್ಲಿರೋಂಥ ಒಂದು ಈರುಳ್ಳಿ, ಮೀಡಿಯಮ್ ಸೈಜಲ್ಲಿ ಇರೋದಾದರೆ 2 ಸೇರಿಸ್ಕೊಳ್ಳಿ. ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಹಾಗೆ ಸ್ವಲ್ಪ ಶುಂಠಿಯನ್ನು ತುರಿದು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು ಕೂಡ ಸ್ವಲ್ಪನೇ ಹಾಕ್ಕೊಂಡಿರೋದು, ಜಾಸ್ತಿ ಇಲ್ಲ. ಬೇಡ ನಾವು ಶುಂಠಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋದಾದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಅದಾದ ನಂತರ ಇಲ್ಲಿ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ ಒಂದು ಅರ್ಧ ಕ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಒಂದು 10 ರಿಂದ 15 ಬೀನ್ಸನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರೋ ಅಂಥದ್ದು. ಅದಾದ ನಂತರ ಇಲ್ಲಿ ಅವರೆಕಾಳನ್ನು ನಾನು ಬೇಯಿಸಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಕುಕ್ಕರಲ್ಲಿ ಒಂದು ವಿಷಲ್ಸ್ ಮಾಡಿ ನಾನು ತೊಗೊಂಡಿದ್ದೀನಿ. ಒಂದು 3/4% ಅವರೆಕಾಳು ಬೆಂದಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಇದೆ ಅಂದರೆ ಅವರೆಕಾಳನ್ನ ಸ್ಕಿಪ್ ಮಾಡಿ ಹಸಿ ಬಟಾಣಿ ಹಾಕಿ, ಅಥವಾ ಬಟಾಣಿ ಉಪಯೋಗಿಸ್ತೀವಿ ನಾವು ನೆನೆಸಿ ಅಂತಂದರೆ ಅದನ್ನು ಕೂಡ ಒಂದು 2 ವಿಷಲ್ಸ್ ಮಾಡಿಸಿ ಹಾಕ್ಕೊಳ್ಳಿ. ಓಕೆ, ಸೊ ತರಕಾರಿ ಎಲ್ಲದನ್ನು ಕೂಡ ಬೇಯಿಸೋಕ್ಕೆ ಹೋಗಬೇಡಿ, ಬರೀ ಇದೇ ರೀತಿ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇದಕ್ಕೆ ನೀವು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ಬೇಕು ಅಂದರೆ ಸೇರಿಸ್ಕೋಬೋದು. ಉಪ್ಪು ಜಾಸ್ತಿ ಆದರೆ ಟೇಸ್ಟ್ ಕೂಡ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಇದು ಬೀನ್ಸು ಮತ್ತು ಕ್ಯಾರೆಟು ಬೇಯಬೇಕು. ಇದನ್ನು ಸಪ್ರೇಟಾಗಿ ನೀರು ಹಾಕಿ ಏನು ಬೇಯಿಸೋದು ಬೇಡ. ಓಕೆ, ಒಂದು 2 ರಿಂದ 3 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟನ್ನು. ಅದಾದ ನಂತರ ಒಂದು 2 ಟೊಮ್ಯಾಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಥರ ಬೇಯಿಸಿ ನಾವು 2 ನಿಮಿಷ ಟೊಮಾಟೋನು ಕೂಡ ಹಾಕಿದ ನಂತರ 2 ನಿಮಿಷ ಬೇಯೋಕ್ಕೆ ಬಿಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ರವೆ. ನಾವು ರವೆನ ಯಾವ ಬೌಲಲ್ಲಿ ತಗೊಳ್ತೀವಲ್ಲ ಅದೇ ಬೌಲಲ್ಲಿ ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿಕೊಂಡು ನೀಟಾಗಿ ಯಾವುದು ಬೌಲು ಮೆಜರ್ಮೆಂಟನ್ನು ನೀಟಾಗಿ ತಗೊಳ್ಳಿ. ಈಗ ರವೆಯನ್ನು ಹಾಕಿ ನಾವು ಇದೇ ರೀತಿ ರವೆಯನ್ನು ಹುರಿಬೇಕಾಗತ್ತೆ. ರವೆಯನ್ನು ಫಸ್ಟು ಹುರಿದು ತಗೊಂಡಿಲ್ಲ ನಾನು. ಈಗ ಇದನ್ನು ಹಾಕಿದ ನಂತರ ನಾವು ಏನು ತರಕಾರಿ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೇ ರವೆ ಹಾಕ್ಕೊಂಡು ಹುರಿಬೇಕಾಗತ್ತೆ. ಸೊ ಇದು ಖಂಡಿತವಾಗ್ಲೂ ಕೆಲವೊಬ್ಬರೆಲ್ಲ ಫಸ್ಟೇ ರವೆಯನ್ನು ಹುರಿದು ತಗೊಂಡು ಅದಾದಮೇಲೆ ತರಕಾರಿ ಎಲ್ಲ ಒಗ್ಗರಣೆ ಮಾಡಿಬಿಟ್ಟು ನೀರು ಹಾಕಿ ನಂತರ ನಾವು ರವೆಯನ್ನು ಹಾಕ್ಕೊಳ್ತೀವಿ. ಈ ರೀತಿ ಮಾಡೋದ್ರೆ
ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ. ಈ ರೀತಿಯಾಗಿ ನೀವು ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಕೂಡ ಇಷ್ಟ ಆಗುತ್ತೆ. ಅದಾದ ನಂತರ ಕಾಯಿ ತುರಿ ರವೆ ಈಗ 3/4% ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಅಂದಾಗ ನಾವಿವಾಗ ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ಕಾಯಿ ತುರಿ ಕೆಲವರಿಗೆ ಹಸಿ ಹಸಿ ಸಿಗ್ತಾ ಇದ್ರೆ ಅದಷ್ಟು ಚೆನ್ನಾಗಿರಲ್ಲ ಅಂತ ಅಂತಾರೆ. ಬಟ್ ಉಪ್ಪಿಟ್ಟಲ್ಲಿ ಹಂಗೆ ಇದ್ರೆ ಚಂದ ಇರುತ್ತೆ. ಸೊ ಆದರೂ ಕೂಡ ನಿಮಗೆ ಅಕಸ್ಮಾತ್ ಉರಿಬೇಕು ಜಾಸ್ತಿ ಹೊತ್ತು ಅಂದರೆ ಇದಕ್ಕಿಂತ ಫಸ್ಟೇ ನೀವು ಹಾಕ್ಕೊಳ್ಳಿ. ಸೊ ಇಷ್ಟು ಈಗ ನಾನು ಹಾಕ್ಕೊಂಡಿರೋವಂಥ ಟೈಮ್ ಕರೆಕ್ಟಾಗಿದೆ. 3/4% ರವೆ ರೋಸ್ಟ್ ಆದ ನಂತರನೇ ನಾವು ಇವಾಗ ಕಾಯಿ ತುರಿಯನ್ನು ಹಾಕಿ 1 ನಿಮಿಷದವರೆಗೂ ನಾನು ಅದನ್ನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಯಾವ ಕಪ್ಪಿನಲ್ಲಿ ನಾವು ರವೆಯನ್ನು ತಗೊಂಡಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಇನ್ನೊಂದು ಕಪ್ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ನಾನಿಲ್ಲಿ 1 ಕಪ್ ರವೆಗೆ ತರಕಾರಿ ಎಲ್ಲ ಇರೋದ್ರಿಂದ 4 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಉಪ್ಪಿಟ್ಟು ಸ್ವಲ್ಪ ಮೆತ್ತಗಿರಬೇಕು ಅಂದರೆ ಇನ್ನೂ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಓಕೆ, ಸೊ ರವೆ ಯಾವುದು ಅಂತಂದರೆ ಉಪ್ಪಿಟ್ಟಿಗೆ ಯಾವ ರವೆನ ಬಳಸ್ತೀವೋ ಅದೇ ರವೆನ ಹಾಕ್ಕೊಳ್ತಾ ಇರೋದು. ಇದು ಚಿರೋಟಿ ರವೆ ಅಲ್ಲ, ಮಾಮೂಲಿಯಾಗಿರುವಂಥ ಉಪ್ಪಿಟ್ಟು ರವೆ. ಹಾಗೆ ಇದು ಬನ್ಸಿ ರವೆ ಕೂಡ ಅಲ್ಲ. ಓಕೆ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹೈ ಫ್ಲೇಮ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ಏನು ಉಪ್ಪಿಟ್ಟಲ್ಲಿ ಇರೋ ರವೆ ಇದೆಯಲ್ಲ, ನೀರಲ್ಲಿರೋಂಥ ರವೆ ಅದೆಲ್ಲ ನಮ್ಮ ಮುಖದ ಮೇಲೆ ಇರುತ್ತೆ. ಸೊ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಹಾಕಬೇಕಾದ್ರೆ ಸ್ಟವ್ ಲೋ ಫ್ಲೇಮಲ್ಲೇ ಇರಬೇಕು. ನೀರು ಹಾಕಿದಾಗ ನಾವು, ಯಾಕೆಂದರೆ ಅದು ಕುದಿ ಬಂದಾಗ ಖಂಡಿತ ನಾವು ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ, ಯಾಕೆಂದರೆ ಮೇಲೆಲ್ಲ ಅದು ಬರುತ್ತೆ ಆಚೆ. ಸೊ ಅದಕ್ಕೋಸ್ಕರ ನೋಡಿ 4 ಕಪ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಇದಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ನೀಟಾಗಿ ಮಿಕ್ಸ್ ಆಗಬೇಕು. ಮೇಯ್ನು ನೋಡ್ಬೋದು, ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಉಪಯೋಗಿಸಿ. ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಶೈನ್ ಇರುತ್ತೆ ಉಪ್ಪಿಟ್ಟು. ಸೊ ಮತ್ತು ಅದು ಬೇಗ ಗಟ್ಟಿ ಆಗೋದಿಲ್ಲ, ಅದಕ್ಕೋಸ್ಕರ ತುಪ್ಪವನ್ನು ಹಾಕ್ಕೊಳ್ಬೇಕಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ. ಇದಕ್ಕೆ ಯಾವುದೇ ಸೊಪ್ಪು ಏನು ಕೂಡ ಹಾಕ್ಕೊಂಡಿಲ್ಲ ನಾನು, ಬರೀ ಈಗ ಕೊತ್ತಂಬರಿ ಒಂದನೇ ಉಪಯೋಗಿಸ್ತಾ ಇರೋದು. ಕೆಲವರೆಲ್ಲ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾರೆ, ಬೇಕು ಅನ್ನೋರು ಸಬ್ಸಿಗೆ ಸೊಪ್ಪು ಉಪಯೋಗಿಸ್ತಾರೆ, ಈ ರೀತಿ ಮಾಡ್ಕೊಳ್ತಾರೆ. ಬಟ್ ಇದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು, ತುಂಬಾ ರುಚಿಯಾಗಿರುವಂತಹ, ಪರ್ಫೆಕ್ಟ್ ಆಗಿರುವಂತಹ, ಬಿಸಿ ಬಿಸಿಯಾಗಿರುವಂಥ ಉಪ್ಪಿಟ್ಟು. ಈ ರೀತಿ ಈಗ ಉಪ್ಪಿಟ್ಟು ರೆಡಿಯಾಗಿದೆ. ಒಂದು ಸಲ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾವು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ, ಅದು ಈ ಸೀಸನಲ್ಲಿ ಅವರೆಕಾಳು ಸೀಸನಲ್ಲಂತೂ ಮಾಡಲೇಬೇಕಾಗಿರುವಂಥ ಒಂದು ರೆಸಿಪಿ ಇದು. ಅವರೆಕಾಳು ಬಂದ ತಕ್ಷಣ ಉಪ್ಪಿಟ್ಟು ಮಾಡಬೇಕು ಅಂತ ಅನಿಸುತ್ತೆ. ಖಂಡಿತ ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾಗಿ ಒಂದು ಸಲ ಉಪ್ಪಿಟ್ಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.